ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದ್ಯಾರ್ಥಿನಿಯ ಮೇಲೆ ಶಾಲಾ ಮುಖ್ಯಸ್ಥನಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ದೇವನಹಳ್ಳಿ ಬಳಿ ಇರುವಂತಹ SLS ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಶಾಲಾ ಮುಖ್ಯಸ್ಥ ಧನಂಜಯ್ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. 8ನೇ ತರಗತಿ ವ್ಯಾಸಂಗವನ್ನು ಮಾಡ್ತಾ ಇದ್ರು ವಿದ್ಯಾರ್ಥಿನಿಗೆ ಈ ರೀತಿಯಾಗಿ ಕಿರುಕುಳವನ್ನು ನೀಡಿದ್ದಾರೆ ಅಂತ ಲೈಂಗಿಕ ದೌರ್ಜನ್ಯವನ್ನು ನಡೆಸಿ ಲೈಂಗಿಕ ಕಿರುಕುಳವನ್ನು ನೀಡ್ತಿದ್ರು ಅನ್ನುವಂಥ ಬಹಳ ಗಂಭೀರ ಆರೋಪ ಬರ್ತಾ ಇದೆ. ಸೊ ವಿದ್ಯಾರ್ಥಿನಿಯ ಮೇಲೆ ಶಾಲಾ ಮುಖ್ಯಸ್ಥನಿಂದಲೇ ಈ ರೀತಿಯ ಲೈಂಗಿಕ ದೌರ್ಜನ್ಯ ಆಯ್ತಾ ಅನ್ನೋದು ದೇವನಹಳ್ಳಿ ಬಳಿ ಇರುವಂತಹ SLS ಶಾಲೆಯಲ್ಲಿ ಈ ಒಂದು ಘಟನೆ ಆಗಿದೆ. ಶಾಲಾ ಮುಖ್ಯಸ್ಥ ಧನಂಜಯ್ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. 8ನೇ ತರಗತಿಯನ್ನು ಅಂದರೆ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಆ 8ನೇ ತರಗತಿಯ ವಿದ್ಯಾರ್ಥಿನಿಗೆ ಕಿರುಕುಳವನ್ನು ನೀಡ್ತಾ ಇದ್ರು ಅನ್ನೋದು. ಸೊ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರುವಂಥ ಪ್ರಕರಣ ಇದು. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಶಾಲೆಯ ಮುಖ್ಯಸ್ಥನ ಮೇಲೆ ಆತನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಆ ವಿದ್ಯಾರ್ಥಿನಿ 8ನೇ ತರಗತಿ ಓದ್ತಾ ಇದ್ರು. ಆ ವಿದ್ಯಾರ್ಥಿನಿಯ ಮೇಲೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ ಅಂತೇಳಿ ಈಗ ಪೋಕ್ಸೋ ದಾಖಲಾಗಿದೆ. ಸೊ ವಿದ್ಯಾರ್ಥಿನಿಯ ಮೇಲೆ ಶಾಲೆಯ ಮುಖ್ಯಸ್ಥರಿಂದ ಲೈಂಗಿಕ ಕಿರುಕುಳ ನಡೀತಾ ಅನ್ನುವಂಥ ಅನುಮಾನ ಮತ್ತು ಈ ರೀತಿಯ ಪ್ರಶ್ನೆಗಳು. ಶಾಲೆಯ ಮುಖ್ಯಸ್ಥರಿಂದನೇ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿದ್ರೆ ಯಾವ ಧೈರ್ಯದ ಮೇಲೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ ಅಂತ. ವಿದ್ಯಾರ್ಥಿನಿಯ ಮೇಲೆ ಶಾಲಾ ಮುಖ್ಯಸ್ಥನಿಂದ ಲೈಂಗಿಕ ದೌರ್ಜನ್ಯ ನಡೀತಾ ಅನ್ನುವಂಥ ಪ್ರಶ್ನೆ ಈಗ. ಶಾಲೆಯ ಪ್ರಿನ್ಸಿಪಾಲ್ ಈತನಿಂದಲೇ 8ನೇ ತರಗತಿ ಅಂದರೆ ಆಲ್ಮೋಸ್ಟ್ ಆಲ್ ಒಂದು 13-14 ವರ್ಷ ಅಷ್ಟೇ. ಈಗ ತನಿಖೆ ಆಗಬೇಕಾಗತ್ತೆ. ವಿದ್ಯಾರ್ಥಿನಿಯ ಮೇಲೆ ಈ ರೀತಿಯಾಗಿ ಶಾಲಾ ಮುಖ್ಯಸ್ಥರಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಶಾಲೆಯ ಮುಖ್ಯಸ್ಥನನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಬಟ್ ಈತನ ಮೇಲೆ ಈ ರೀತಿಯ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಧನಂಜಯ್ ಅಂತೇಳಿ ಈತನ ಹೆಸರು. ಸೊ ಈಗ ಈತನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇರುವಂಥ ವಿದ್ಯಾರ್ಥಿನಿಗೆ ಈತನ ಕಡೆಯಿಂದ ಕಿರುಕುಳ ನೀಡಲಾಗ್ತಾ ಇತ್ತು ಅನ್ನುವಂಥ ಆರೋಪ. ಸೊ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದ ಈ ಶಾಲೆಯ ಮುಖ್ಯಸ್ಥ ಅನ್ನೋದು. ಸೊ ಬೆಂಗಳೂರಿಂದ ಬಂದು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಪೋಷಕರು ಮಕ್ಕಳನ್ನು ಕಳಿಸಿರ್ತಾರೆ. ಪಾಪ ಹಾಸ್ಟೆಲಲ್ಲಿ ಇದ್ರಂತೆ ಆ ವಿದ್ಯಾರ್ಥಿನಿ ಬಾಲಕಿ. ಆದರೂ ಕೂಡ ಈ ರೀತಿಯಾಗಿ ವಿದ್ಯಾರ್ಥಿನಿಯ ಹಿನ್ನೆಲೆಯನ್ನು ತಿಳಿದುಕೊಂಡು ಪೋಷಕರು ಅಥವಾ ಅವರ ಫ್ಯಾಮಿಲಿ ಯಾರೂ ಇಲ್ಲ ಅಂಥೇಳಿ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಮಾಡಿದ್ನ ಅನ್ನುವಂಥ ವಿಚಾರ. ಸೊ ಈಗ ಈತನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಏನಿದು ಕೇಸು? ಪೋಷಕರು ಏನು ಹೇಳ್ತಿದ್ದಾರೆ? ಕುಮಾರ್, ನಿಜಕ್ಕೂ ಕೂಡ ಏನು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಅಂತಾನೆ ಹೇಳ್ಬೋದು ಒಂದು ಕಡೆ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ SLS ಶಾಲೆ ಏನಿದೆ, ಸುಮಾರು 10-15 ವರ್ಷಗಳಿಂದ ಕೂಡ ಶಾಲೆ ಏನು ನಡೆದಿರ್ತಕ್ಕಂಥದ್ದು. ಆದ್ರೆ ಈ ಹಿಂದೆ ಕೂಡ ಹಲವು ಪ್ರಕರಣಗಳು ಮೇಲ್ನೋಟಕ್ಕೆ ಇದು ಈ ತರ ಆಗ್ತಿದೆ ಶಾಲೆಯಲ್ಲಿ ಅಂತಕ್ಕಂಥ ವಿಚಾರ ಕೂಡ ಏನು ಅಂತೆಗಳು ಹೋರಾಡ್ತಿರ್ತಕ್ಕಂಥ. ಆದ್ರೆ ಇವತ್ತು ಅದೆಲ್ಲದಕ್ಕೂ ತೆರೆಯಲು ಇವತ್ತು ಏನು ಆ ಶಾಲೆಯ ಮುಖ್ಯಸ್ಥ ಎಲ್ಲೊಂದ್ ಕಡೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತಾರೆ. ಆದ್ರೆ ಗುರುವಿನ ರೂಪದಲ್ಲಿ ಶಾಲೆಯ ಮುಖ್ಯಸ್ಥ ಒಬ್ಬ 8ನೇ ತರಗತಿ ಓದ್ತಿರ್ತಕ್ಕಂಥ ಒಬ್ಬ ಇನ್ನು ಬಾಳಿ ಬದುಕಿ ತನ್ನ ಜೀವನವನ್ನು ರೂಪಿಸ್ಕೊಳ್ಬೇಕಿತ್ತು ಒಬ್ಬ ಬಾಲಕಿ ಮೇಲೆ ಈ ಪೈಶಾಚಿಕ ಕೃತ್ಯವನ್ನು ಎಸಗಿರ್ತಕ್ಕಂಥ ನಿಜಕ್ಕೂ ಕೂಡ ಏನೋ ಒಂದ್ ರೀತಿ ಏನು ನಮ್ಮ ಒಂದು ರೀತಿ ಈ ವಿಚಾರವನ್ನ ಮೇಳದಕ್ಕೂ ಕೂಡ ಒಂಥರ ಇಸುಮುಸಾಗುತ್ತೆ ಅಂತಹ ಸಿಚುವೇಶನ್ ಇದರಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಆ ವಿಚಾರವಾಗಿ ಶಾಲೆಯ ಮುಖ್ಯಸ್ಥ ಆಗಿರ್ತಕ್ಕಂಥ ಧನಂಜಯ ಎಂಬಾತನನ್ನ ಖಚಿತ ಮಾಹಿತಿ ಮೇರೆಗೆ ಒಂದ್ ರೀತಿ ಪೊಲೀಸರಿಗೂ ಕೂಡ FIR ಅನ್ನ ದಾಖಲಿ ಆತನ ವಿರುದ್ಧ ಪೋಕ್ಸೋ ಕೇಸನ್ನು ದಾಖಲಿಸಿ ಬಂಧಿಸುವಂತ ಕೆಲಸ ಆಗಿದೆ. ಶಾಲೆಯ 8ನೇ ತರಗತಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಬೆಂಗಳೂರಿಂದ ಇಲ್ಲಿಗೆ ಶಾಲೆಯಲ್ಲಿ ರೆಸಿಡೆನ್ಸಿ ಶಾಲೆ ಆದ್ರಿಂದ ಅಲ್ಲೇ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿರುವಂತ ಕೆಲಸ ಆಗಿತ್ತು. ಶಾಲೆಯಲ್ಲಿ 1 ವಾರದಿಂದ ಸತತವಾಗಿ ಈ ಮುಖ್ಯಸ್ಥ ಅಂತಕ್ಕಂಥ ಧನಂಜಯ ಎಂಬಾತ
ಆತ ನೇರವಾಗಿ ಅತ್ಯಾಚಾರನ ವ್ಯಕ್ತಿ ನಿಮಗೆ ಯಾರಿಗಾದ್ರೂ ಈ ವಿಚಾರನ ಮಾಹಿತಿ ಅನ್ನೋದು ಹೇಳಿದ್ರೆ ಎಲ್ಲ ಒಂದ್ ರೀತಿ ನನಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬೆದರಿಕೆನ ಒಡ್ಡಿದ್ದಂತಾನು ಹೇಳಲಾಗ್ತದೆ. ಆದ್ರೆ ಮಗು ಎಲ್ಲೊಂದ್ ಕಡೆ ಬೇರೆ ಅಲ್ಲಿ ಇರ್ತಕ್ಕಂಥ ಒಬ್ಬ ಕೆಲಸಗಾರನ ಒಂದು ಫೋನ್ ಅನ್ನ ತಗೊಂಡು ತನ್ನ ಪೋಷಕರಿಗೆ ಫೋನ್ ಮಾಡಿ ಈ ರೀತಿ ನನಗೆ ಆಗ್ತಿದೆ ಅಂತಕ್ಕಂಥ ಹೇಳ್ತಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಪೋಷಕರು ಈ ರೀತಿ ಆಗ್ತಿದೆ ಅಂತ ಹೇಳಿ ಶಾಲೆಗೆ ಬಂದು ನೋಡಿದಾಗ ಇದು ಖಚಿತವಾಗಿ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಪೊಲೀಸರಿಗೂ ಖಚಿತ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಧನಂಜಯ ಅಂತ ಮುಖ್ಯಸ್ಥನವನ್ನ ಪೋಕ್ಸೋ ಪ್ರಕರಣ ದಾಖಲು ಮಾಡಿ ಇವತ್ತು ಜೈಲಿಗೆ ಕಟ್ಟತಕ್ಕಂಥ ಕೆಲಸ ಕೂಡ ಆಗಿದೆ. ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಧನಂಜಯ್ ಎಂಬ ಅವರ ಪತ್ನಿ ಕೂಡ ಈ ಎಲ್ಲಾ ವಿಚಾರಗಳು ಕೂಡ ಅವರಿಗೆ ಆರೋಪಿಗೆ ಸಹಕರಿಸ್ತಕ್ಕಂಥ ಅಂತ ಹೇಳಿ ಹೇಳಲಾಗ್ತಿದೆ. ಆಕೆಯನ್ನು ಕೂಡ ಈ ವಿಚಾರಣೆಯಲ್ಲಿ ಏನು FIR ಅನ್ನ ದಾಖಲಿಸಿ ಆಕೆಯನ್ನು ಕೂಡ ಬಂಧಿಸತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಶಾಲೆಯ ವಿದ್ಯಾರ್ಥಿನಿಯ ಮೇಲೆ 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇರುವಂಥ ವಿದ್ಯಾರ್ಥಿಯನ್ನ ಮೇಲೆ ಶಾಲೆಯ ಮುಖ್ಯಸ್ಥನಿಂದ ಈ ರೀತಿ ಕೃತ್ಯ ಆಗತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸಮಾಜವೇ ತಲೆ ತಗ್ಗಿಸುವಂಥ ಘಟನೆ ಪ್ರಕರಣ ಇದೆ. ಈಗ ಈತನ ಮೇಲೆ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಈ ರೀತಿ ಶಾಲೆಯಲ್ಲಿ ಆಗತ್ತೆ ಅಂತ ಹೇಳಿದ್ರೆ ಯಾವ ನಂಬಿಕೆಯ ಮೇಲೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ ಅಂತ ಯಾರು ನಂಬೋದು? ಶಿಕ್ಷಕರು ಅಂತ ಹೇಳಿದ್ರೆ ದೇವರ ಸ್ಥಾನದಲ್ಲಿ, ತಂದೆಯ ಸ್ಥಾನದಲ್ಲಿ ನೋಡ್ತಾರೆ, ಗುರುಗಳ ಸ್ಥಾನದಲ್ಲಿ ಇಟ್ಕೋತಾರೆ. ಆದರೆ ಗುರುಗಳಿಂದಲೇ ಈ ರೀತಿ ಕೃತ್ಯ ಆಗತ್ತೆ ಮಕ್ಕಳ ಮೇಲೆ ಅಂತಂದಾಗ ಈ ಸಮಾಜ ಎತ್ತ ಸಾಗ್ತಾ ಇದೆ ಅಂತೇಳಿ. ಅದರ ಜೊತೆಗೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಈತನ ಜೊತೆಗೆ ಈತನ ಹೆಂಡತಿ ಕೂಡ ಸಾಥ್ ನೀಡ್ತಾ ಇದ್ಲು ಅಂತ. ಈಗ ಕೇಸ್ ದಾಖಲಾಗಿದೆ, ಪೋಷಕರು ದೂರನ್ನ ಕೊಟ್ಟಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ. ಈಗ ಈತನಿಗೆ ಸಹಜವಾಗಿ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಬಟ್ ಏನು ಹೇಳಬೇಕು ಇಂಥವರಿಗೆ ಅಂತ